ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್.ಎಸ್. ಗುರಮ್ಮನವರು ಅಂತೇಳಿ. ನಾನು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಸರ್ಕಾರಿ ಮಾದರಿ ಹಿರಿಯ ಬಾಲಕರ ಶಾಲೆ ಇಲ್ಲದಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈ ದಿನ ವಿದ್ಯಾಪ್ರವೇಶದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 52 ಇದೆ. ಈ 52 ಮಕ್ಕಳಿಗೆ ನಾನು ವಿದ್ಯಾಪ್ರವೇಶವನ್ನು ತುಂಬ ಉತ್ತಮ ಮಟ್ಟದಲ್ಲಿ ಮಾಡ್ತಾಯಿದ್ದೇನೆ ಅಂತ ಅಂದರೆ ತಪ್ಪಾಗಲಾರದು. ನಂತರ ಈ ವರ್ಷ ಕಲಿಕಾ ಚೇತರಿಕೆ ವರ್ಷ ಆಗಿರೋದರಿಂದ ನಾವು ವಿದ್ಯಾಪ್ರವೇಶ ಎನ್ನುವಂತಹ ಒಂದು ಉಪಕ್ರಮವನ್ನು ತುಂಬ ಉತ್ಕೃಷ್ಟವಾಗಿ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಏಕೆಂದರೆ 2 ವರ್ಷದ ಕೊರೋನಾ ಎನ್ನುವಂಥ ಮಹಾಮಾರಿಗೆ ಸಿಲುಕಿ ನಾವು ತುಂಬ ಮಕ್ಕಳು ಬಹಳಷ್ಟು ಕಲಿಕೆಯಲ್ಲಿ ಹಾಗೂ ಅವರ ಸಾಮಾಜಿಕ ಹಾಗೂ ಭಾವನಾತ್ಮಕವಾಗಿರ್ತಕ್ಕಂತಹ ಕೌಶಲ್ಯಗಳಲ್ಲಿ ತುಂಬ ಅಂತರ ಕಾಣ್ತಾ ಇರೋದರಿಂದ ಸರ್ಕಾರ ಇದನ್ನು ಮನಗಂಡು ವಿದ್ಯಾಪ್ರವೇಶ ಎನ್ನುವಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದರ ನಿಮಿತ್ತವಾಗಿ ನಾನು ನಮ್ಮ ಶಾಲೆಯಲ್ಲಿ ಜೂನ್ 6ನೇ ತಾರೀಕಿನಂದು ನಾನು ಪ್ರಾರಂಭ ಮಾಡಿದ್ದೇನೆ. ಕೊನೆಯದಾಗಿ ಇಲ್ಲಿ ಇರ್ತಕ್ಕಂತಹ ವಿದ್ಯಾಪ್ರವೇಶದಲ್ಲಿ ಒಟ್ಟಾರೆಯಾಗಿ 8 ಆಟದ ಅವಧಿಗಳು ಇರ್ತವೆ. ಆ 8 ಆಟದ ಅವಧಿಗಳು ತುಂಬ ವಿಭಿನ್ನವಾಗಿರ್ತಕ್ಕಂತಹ ಆಟದ ಅವಧಿಗಳು. ನಾವಿಲ್ಲಿ ಆಟದ ಅವಧಿಗಳಂತ ಯಾಕೆ ಅಂತ ಇದ್ದೇವೆ ಅಂದರೆ, ಮಗು ಮೊದಲನೇ ಜನ್ರೇಷನ್ನಿಂದ ಬಂದಿರತಕ್ಕಂಥ ಮಗು ಆಗಿರೋದ್ರಿಂದ ಶಾಲಾ ವಾತಾವರಣಕ್ಕೆ ಹೊಂದ್ಕೊಳ್ಳುವಂಥ ಅವಶ್ಯಕತೆ ಇರೋದರಿಂದ ಹಾಗೂ ಸ್ನೇಹಿತರ ಜೊತೆ, ಶಿಕ್ಷಕರ ಜೊತೆ ಹಾಗೂ ತನ್ನ ಒಡನಾಡಿಗಳ ಜೊತೆ ಹೇಗೆ ವರ್ತಿಸಬೇಕು ಎನ್ನುವಂತಹ ಪ್ರಜ್ಞೆ ಬರಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಆಟದಂತಹ ಚಟುವಟಿಕೆಗಳನ್ನು ಹಾಗೂ ಸೃಜನಶೀಲತೆಯನ್ನು ಹೆಚ್ಚಿಸ್ತಕ್ಕಂಥ ಅನೇಕ ಚಟುವಟಿಕೆಗಳ ಮೂಲಕ ಇಲ್ಲಿ ಕಲಿಸುವಂಥ ಒಂದು ಮಾರ್ಗ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಅವಧಿಗಳನ್ನು ನಾವು ಆಟದ ಅವಧಿಗಳಂತ ಹೇಳಿ ಕರಿತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ವಿದ್ಯಾಪ್ರವೇಶ ಅಂತಕ್ಕಂಥದ್ದು ಮಗುವಿಗೆ ತನ್ನ ಒಳಗಿರುವಂತಹ ಭಾವನಾತ್ಮಕ ಹಾಗೂ ಸಾಮಾಜಿಕ ಕೌಶಲ್ಯಗಳ ಅಭಿವೃದ್ಧಿಯನ್ನು ಮುಖ್ಯ ಕೇಂದ್ರ ಬಿಂದುವಾಗಿ ಇಟ್ಕೊಂಡಿದೆ. ಅದರ ಜೊತೆಗೆ ತುಂಬ ಇನ್ನೂ ಅನೇಕ ಸಾಮರ್ಥ್ಯಗಳನ್ನು ಸಹ ಇಟ್ಕೊಂಡಿದೆ. ಅದರಲ್ಲಿ NEPಯ ಮತ್ತು ನಿಪುಣ ಭಾರತದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಹ ಇಲ್ಲಿ ನಾವು ಕಲಿಸ್ತಾ ಹೋಗ್ತೀವಿ. ಮುಖ್ಯವಾಗಿ ಇರ್ತಕ್ಕಂಥ ಹೆಲ್ತ್ ಆ್ಯಂಡ್ ವೆಲ್ತ್, ಆಮೇಲೆ IL ಮತ್ತು EC ಎನ್ನುವಂಥ 3 ಅಭಿವೃದ್ಧಿ ಗುರಿಗಳನ್ನು ಅದರ ಅಡಿಯಲ್ಲಿ ಬರ್ತಕ್ಕಂತಹ ಸಾಮರ್ಥ್ಯಗಳನ್ನು ನಾವು ಇಲ್ಲಿ 8 ಆಟದ ಅವಧಿಗಳ ಮೂಲಕ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಅದರಲ್ಲಿ ಹೇಳಬೇಕಂತಂದರೆ ವಿದ್ಯಾಪ್ರವೇಶದ ಬಗ್ಗೆ ಹೇಳುವಾಗ ನನಗೆ ತುಂಬ ಆನಂದ ಆಗುತ್ತೆ. ಯಾಕಂದರೆ ಮಗುವಿಗೆ ನಾವು ಶಿಕ್ಷಕರು ಅಂದರೆ ತುಂಬ ಭಯ, ಹಿಂಸೆ, ಆ ಥರ ಎನ್ನುವಂಥ ಕಲ್ಪನೆ ಬಹಳ ದಿನದಿಂದ ಇತ್ತು. ಆದರೆ ಈ ವಿದ್ಯಾಪ್ರವೇಶ ಬಂದಾಗಿನಿಂದ ಮಕ್ಕಳು ಮತ್ತು ಶಿಕ್ಷಕರ ನಡುವೆ ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ಬಾಂಧವ್ಯ ಹಾಗೂ ಸ್ನೇಹಿತರಂತೆ, ಅಂದರೆ ಮಕ್ಕಳಿಗೆ ತನ್ನ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಇದ್ದೇನಂತ ಒಂದು ಪಾಸಿಟಿವ್ ಫೀಲ್ ಬರ್ತಾ ಇದೆ. ಆ ಒಂದು ಅಂಶ ಇದರಲ್ಲಿ ತುಂಬ ಮನಗಂಡಿದ್ದೀವಿ. ನಂತರ ಈ ವಿದ್ಯಾಪ್ರವೇಶ ಅಂತಕ್ಕಂಥದ್ದು ತುಂಬ ಮಕ್ಕಳಿಗೆ, ಅದರಲ್ಲಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹಾಗೂ ಫಸ್ಟ್ ಜನ್ರೇಷನ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗೆ ಹಾಗೂ ಈಗ ನಾವು ಅಂಗವಿಕಲ ಮಕ್ಕಳು ಅಂತೇಳಿ ಕರಿತಾ ಇದ್ದೇವಲ್ಲ, ಅಂತಹ ಮಕ್ಕಳಿಗೂ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ ಒಂದು ಉಪಕ್ರಮವಾಗಿದೆ. ಈ ಉಪಕ್ರಮದಲ್ಲಿ ನಾವು ಅನೇಕ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ನಾವಿಲ್ಲಿ ಮನಗಂಡಿದ್ದೀವಿ. ಈ ಉತ್ತಮವಾಗಿರ್ತಕ್ಕಂಥ ಅಂಶಗಳು ಅನ್ನೋದಾದರೆ ನಾವು ಮಕ್ಕಳ ಮೇಲೆ ಉತ್ತಮವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿದೆ. ಆದರೆ ನಮ್ಮ ಭಾಳಷ್ಟು ಶಿಕ್ಷಕರು ನಾವು ಇದರಲ್ಲಿ ಓದುವಂತಹ ಮತ್ತು ಬರೆಯುವಂತಹ ಸಾಮರ್ಥ್ಯ ಕಡಿಮೆ ಇದೆ, ಮಕ್ಕಳು ಕಲಿಕಾಂಶಗಳು ಕಲಿತಾ ಇಲ್ಲ, ಆಮೇಲೆ ಪೇರೆಂಟ್ಸು ಹೋಮ್ವರ್ಕ್ ಕೊಡ್ತಾ ಇಲ್ಲ, ಈ ಥರದ ಕೆಲವೊಂದಿಷ್ಟು ನೆಗೆಟಿವ್ ಆಗಿರ್ತಕ್ಕಂಥ ಅಂಶಗಳು ಮನಗಾಣ್ತಾ ಇದ್ದೇವೆ. ಆದರೆ ನಾನು ಇದನ್ನು ಸಂಪೂರ್ಣವಾಗಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಇದರಲ್ಲಿ ಇರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಅಂಶಗಳು ನಮ್ಮ ಪೋಷಕರಿಗೂ ಮತ್ತು ನಮ್ಮ ಶಿಕ್ಷಕರಿಗೆ ಇದು ಸಂಪೂರ್ಣವಾದ ಮಾಹಿತಿ ಕೊಡಬೇಕಾಗುತ್ತದೆ. ಈ ಒಂದು ಮಾಹಿತಿಯ ಹಂಚಿಕೆಯನ್ನು ಕೊರತೆ ಇರೋದ್ರಿಂದ ಈ ವಿದ್ಯಾಪ್ರವೇಶದ ಬಗ್ಗೆ ಇರತಕ್ಕಂತಹ ಪೂರ್ವಗ್ರಹ ಪೀಡಿತವಾಗಿರ್ತಕ್ಕಂಥ ಅಂಶಗಳು ಆಗಿದೆಯೇ ವಿನ ವಿದ್ಯಾಪ್ರವೇಶದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಬರವಣಿಗೆ ಹಾಗೂ ಓದುವಂಥ ಸಾಮರ್ಥ್ಯಕ್ಕೆ ಧಕ್ಕೆ ಆಗಲಾರ್ದಂಗೆ ಇದೆ ಅಂತ ಅನ್ಕೋಬೋದು. ಯಾಕಂದರೆ ಈಗ ಮುಖ್ಯವಾಗಿ ಭಾಷೆಯಲ್ಲಿ ಬಂದಾಗ ಆಲಿಸುವ ಮತ್ತು ಮಾತನಾಡುವ, ಓದುವ, ಬರೆಯುವ ಕೌಶಲ್ಯಗಳು ಇರ್ತವೆ. ನಾವು ಓದಿರುವಂತಹ ಪ್ರಕಾರ ನಾವು ಏನು ಮಾಡ್ತಾ ಇದ್ವಿ, ಮೊದಲಿಗೆ ನಾವು ಸ್ಲೇಟನ್ನು ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ವಿ, ಬರೆಯುವಂಥ ಕೌಶಲ್ಯಕ್ಕೆ ಹೋಗ್ತಾ ಇದ್ವಿ. ನಾವು ಆಲಿಸುವ ಕೌಶಲ್ಯ, ಮಾತನಾಡುವ ಕೌಶಲ್ಯವನ್ನು ಬಿಟ್ಟು ಡೈರೆಕ್ಟಾಗಿ ಬರೆಯುವ ಕೌಶಲ್ಯಕ್ಕೆ ಹೋಗ್ತಾ ಇದ್ವಿ. ಆದರೆ ವಿದ್ಯಾಪ್ರವೇಶದಿಂದ ನಮಗೆ ಆಲಿಸುವ ಕೌಶಲ್ಯ ಹಾಗೂ ಮಾತನಾಡುವ ಕೌಶಲ್ಯವನ್ನು ತುಂಬ ಉತ್ಕೃಷ್ಟವಾಗಿ, ತುಂಬ ಆ ಮಗುವಿಗೆ ಮನದಟ್ಟಾಗುವಂತಹ ಅವಕಾಶಗಳನ್ನು ಕೊಡ್ತಾ ಇದ್ವಿ.
ಯಾವ ಮಗುವಿಗೆ ಮಾತನಾಡುವ ಮತ್ತು ಆಲಿಸುವ ಕೌಶಲ್ಯ ಉತ್ಕೃಷ್ಟವಾಗಿದೆಯೋ ಆ ಮಕ್ಕಳು ಖಂಡಿತ ಓದುವುದರಲ್ಲಿ ಬರೆಯುವುದರಲ್ಲಿ ತುಂಬ ಚೆನ್ನಾಗಿ ಇರ್ತಾರೆ. ಆ ಒಂದು ಕಲ್ಪನೆ ಈ ಒಂದು ಸಿದ್ಧಾಂತದಲ್ಲಿದೆ. ನಾವು ಮಾಡ್ತಕ್ಕಂಥ ಕಾರ್ಯಚಟುವಟಿಕೆಗಳ ಮೇಲೆ ತುಂಬ ಸಂಪೂರ್ಣವಾಗಿರ್ತಕ್ಕಂತಹ ಸಾಮರ್ಥ್ಯಗಳ ಆಧಾರಿತವಾಗಿ ಮಾಡಿದ್ದೇ ಆದರೆ ಖಂಡಿತ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಓದುವ ಮತ್ತು ಬರೆಯುವ ಸಾಮರ್ಥ್ಯ ಸಿಗುತ್ತೆ ಅಂತ ಹೇಳ್ಕೋಬಹುದು. ಈ 8 ಆಟದ ಅವಧಿಗಳನ್ನು ಕ್ರೋಢೀಕರಣವಾಗಿ ಹೇಳೋದಾದರೆ ಒಂದಿಷ್ಟು 3 ಅಭಿವೃದ್ಧಿಯ ಗುರಿಗಳಲ್ಲಿ ಒಂದಿಷ್ಟು ಸಾಮರ್ಥ್ಯಗಳಂತ ಇದ್ದಾವೆ. ಆ ಸಾಮರ್ಥ್ಯಗಳನ್ನು ನಾವು ನಮ್ಮ ಮಕ್ಕಳಿಗೆ ತಲುಪಿಸಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯುತವಾದ ಕೆಲಸ ನಮ್ಮದಾಗಿದೆ. ಅದರಲ್ಲಿ ಹೇಳುವಂಥದ್ದಾದರೆ ಶುಭಾಶಯ ವಿನಿಮಯದಿಂದ ಹಿಡಿದು ನನ್ನ ಮತ್ತೆ ಸಿಗೋಣ ಎನ್ನುವುದರ ಬಗ್ಗೆ ಹೇಳ್ತಾ ಹೋದರೆ ಕೆಲವೊಂದಿಷ್ಟು ನಮಗೆ ಸಾಮರ್ಥ್ಯಗಳು ಸಿಗ್ತಾ ಇರ್ತವೆ. ಯಾವುದೇ ಅಂತ ಹೇಳಿದರೆ ಸ್ವಾಗತ ಮತ್ತು ಶುಭಾಶಯಂತಹ ಸಾಮಾಜಿಕ ನಡವಳಿಕೆಯನ್ನು ಕಲಿಸ್ತಕ್ಕಂಥದ್ದು, ಮತ್ತು ಸ್ವಯಂ ಪ್ರಜ್ಞೆ ಮತ್ತು ಧನಾತ್ಮಕ ಚಿಂತನೆಯನ್ನು ಬೆಳೆಸ್ತಕ್ಕಂಥದ್ದು, ನಂತರ ಸೂಕ್ಷ್ಮ ಚಲನ ಕೌಶಲ್ಯಗಳನ್ನು ಕಲಿಸ್ತಕ್ಕಂಥದ್ದು, ನಂತರ ಪರಿಸರದ ಅರಿವು, ಆಮೇಲೆ ಗಾತ್ರ, ವರ್ಗ, ಆಮೇಲೆ ಇದು ಎತ್ತರ, ಗಿಡ್ಡ ಎನ್ನುವಂತಹ ವರ್ಗೀಕರಣ ಮಾಡ್ತಕ್ಕಂಥದ್ದು, ಆಮೇಲೆ ಕಣ್ಣು ಮತ್ತು ಕೈಗಳ ಸ್ನಾಯು ಚಲನೆಯನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಸ್ಥೂಲ ಸ್ನಾಯು ಚಲನೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು, ಮತ್ತು ಅಭಿವ್ಯಕ್ತಿ ಕೌಶಲ್ಯ, ಮಾತನಾಡುವ ಕೌಶಲ್ಯ ಮತ್ತು ಯೋಚನಾ ಶಕ್ತಿ, ಆಮೇಲೆ ಕಥೆಯನ್ನು ಕೇಳ್ತಕ್ಕಂಥ ಆಲಿಸುವಂಥ ಕೌಶಲ್ಯ, ಈಗ ಅನೇಕ ರೀತಿಯಲ್ಲಿರ್ತಕ್ಕಂತಹ ಒಂದಿಷ್ಟು ಸಾಮರ್ಥ್ಯಗಳನ್ನು ನಾವು ಈ ಒಂದು 72 ದಿನಗಳ ಅವಧಿಯಲ್ಲಿ ವಿದ್ಯಾಪ್ರವೇಶದಲ್ಲಿ ಮಾಡಬೇಕಾಗುತ್ತೆ. ಈ ವಿದ್ಯಾಪ್ರವೇಶದಿಂದ ನಮ್ಮ ಮಕ್ಕಳಿಗೆ ತುಂಬ ರೀತಿಯಲ್ಲಿ ಸಾಮಾಜಿಕ ಮತ್ತು ಭಾವನಾತ್ಮಕವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಕೌಶಲ್ಯಗಳು ನಮಗೆ ಇದರಿಂದ ಸಿಕ್ಕಿದ್ದೇವೆ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಅನುಭವದ ಪ್ರಕಾರ ಹೇಳೋದಾದರೆ ನಮ್ಮ ನಲಿಕಲಿ ಶಾಲೆಯಲ್ಲಿ ಈಗ ಮಕ್ಕಳು ವ್ಯಕ್ತಿತ್ವದಲ್ಲಿ ತುಂಬ ಬದಲಾವಣೆಗಳಾಗಿದ್ದಾವೆ. ಈ ಕರೋನಾ ಆದಮೇಲೆ ಇರ್ತಕ್ಕಂತಹ ವ್ಯಕ್ತಿತ್ವಕ್ಕಿಂತ ಈ ವಿದ್ಯಾಪ್ರವೇಶ ಆದಮೇಲೆ ಇರ್ತಕ್ಕಂಥ ವ್ಯಕ್ತಿತ್ವಕ್ಕೆ ತುಂಬ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸಗಳು ಆಗಿದ್ದಾವೆ. ಒಟ್ಟಾರೆಯಾಗಿ ಹೇಳೋದಾದರೆ ಧನಾತ್ಮಕವಾಗಿ ಮಕ್ಕಳ ಮೇಲೆ ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಹಾಯವಾಗಿದೆ ಅಂತ. ನಾನು ಒಬ್ಬ ಶಿಕ್ಷಕನಾಗಿ ನಮಗೆ ಅನೇಕ ಜನ ನಮಗೆ ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ, ಈ ಕಲಿಕಾ ಮೌಲ್ಯಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು, ವಸ್ತುಗಳನ್ನು ಹೇಗೆ ತೆಗೆದುಕೊಂಡು ಅಥವಾ ಅದನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಆವಾಗ ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ, ನಮ್ಮ ಕಲಿಕಾ ಮೂಲೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಕಾಪಾಡ್ಕೊಳ್ಳೋಂತಹ ಒಂದು ಕೆಲಸವನ್ನು ನಮ್ಮ ತರಗತಿಯಲ್ಲಿ ಇರ್ತಕ್ಕಂತಹ 3ನೇ ತರಗತಿ ಮಕ್ಕಳನ್ನು ನಾವು ಇದಕ್ಕೆ ಬಳಸ್ಕೊಳ್ಬೋದು. ಇದರಿಂದ ನನ್ನ ಅನಿಸಿಕೆ ಮಟ್ಟಿಗೆ ಇಲ್ಲಿ ಯಾವುದೇ ರೀತಿ ನನಗೆ ವಸ್ತುಗಳು ಕಳ್ತನ ಆಗಿಲ್ಲ, ಆಮೇಲೆ ವಸ್ತುಗಳ ಬಗ್ಗೆ ನನಗೆ ಯಾವುದೇ ಒಂದು ಸಮಸ್ಯೆಗಳು ಬಂದಿಲ್ಲ. ಬಟ್ ಹಂಗೆ ಮಕ್ಕಳಿಗೆ ಒಂದಿಷ್ಟು ಮೆಟೀರಿಯಲ್ಸನ್ನು ನಾವು ಜಾಸ್ತಿ ಇಡಬೇಕು ಅಂತ ಅನಿಸುತ್ತೆ. ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಚಟುವಟಿಕೆ ಅನುಸಾರವಾಗಿ ನಾವು ಇಟ್ಟಿರ್ತೀವಿ, ಬಟ್ ಮಕ್ಕಳು ಅದ್ರ ಬಗ್ಗೆ ಜಾಸ್ತಿ ಹೋಗ್ಲಾರ್ದೇ ಕೇವಲ ಗೊಂಬೆ ಮೂಲೆ ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ ಮೂಲೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಆವಾಗ ನಾವು ಅದನ್ನು ಯಾವ ಥರ ಅದನ್ನು ಸವಾಲನ್ನು ಪರಿಹಾರ ಮಾಡಬೇಕು ಅಂತಂದರೆ, ನಾನು ಕಂಡ್ಕೊಂಡಿರೋಂಗೆ ಈಗ ಉದಾಹರಣೆಗೆ ನಾವು ಒಂದು ತರಗತಿ ನಿರ್ವಹಣೆ ಮಾಡುವುದಕ್ಕಿಂತ ಮುಂಚಿತವಾಗಿ ಹಿಂದಿನ ದಿನನ ನಾವು ಏನು ಮಾಡಬೇಕು ಅಂದರೆ, ಇವಾಗ ನಾವು ಯಾವ ಒಂದು ಕಲಿಕಾ ಮೂಲೆಗೆ ಹೋಗಬೇಕು ಅನ್ನೋದನ್ನು ನಾವು ಮೊದಲು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ 40 ನಿಮಿಷದ ಅವಧಿಯಲ್ಲಿ 8 ಮೂಲೆಗಳಿಗೆ ನಾವು ನಿರ್ವಹಣೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು ಇವತ್ತು ನಾನು ಬರೆಯುವ ಮೂಲಿಗೆ ಹೋಗಿದ್ದೇನೆ ಅಂದರೆ, ಆ ಬರೆಯುವ ಮೂಲಿಗೆ ಇರ್ತಕ್ಕಂತಹ ಏನು ಸಾಮರ್ಥ್ಯ ಇದೆ ಅದನ್ನು ನಾವು ಬಂದಂಥ ಮಕ್ಕಳಿಗೆ ನಾವು ಮಾಡಬೇಕಾಗುತ್ತೆ. ನಂತರ ಅನ್ವೇಷಣೆ ಮೂಲೆಗೆ ಹೋದಾಗ ಸಹ ನಾವು ಅಲ್ಲಿ ಮಕ್ಕಳನ್ನು ಹೆಚ್ಚು ಪ್ರೇರೇಪಣೆ ಕೊಡುವುದರ ಮೂಲಕ ನಾವು ಎಲ್ಲ ಮೂಲೆಗಳಿಗೆ ಕೊಡಬೇಕಾಗುತ್ತೆ. ಆದರೆ ಆಟಿಕೆ ಮೂಲೆ ಮತ್ತು ಕರಕುಶಲ ಮೂಲೆಯನ್ನು ಒಂದು ಮಾಡಿದರೆ ಸೂಕ್ತ ಅಂತ ಒಂದು ಅಭಿಪ್ರಾಯ ನಂದಿದೆ. ನಂತರ ಇನ್ನು ಬಿಲ್ಡಿಂಗ್ ಬ್ಲಾಕ್ಸಿಗೆ ಸಂಬಂಧಪಟ್ಟಂಗೆ ಇಂತಿಷ್ಟೇ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಬಟ್ ನಮಗಿಂತನೂ ವಿದ್ಯಾರ್ಥಿಗಳು ಬಹಳಷ್ಟು ಸೃಜನಶೀಲತೆಯಿಂದ ಮಾಡಿರ್ತಾರೆ. ನಾವು ಅದನ್ನು ಸಹ ನಾವು ಏನು ಮಾಡ್ಬೋದು, ಅದನ್ನು ಸ್ವೀಕರಿಸಬೇಕಾಗುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಸಾಮರ್ಥ್ಯನೇ ಏನಿದೆ ಅಂದರೆ ಕಣ್ಣು ಮತ್ತು ಕೈಗಳ ಸಂಯೋಜನೆ ಇದೆ. ಒಟ್ಟಾರೆಯಾಗಿ ನಮಗೆ ಉದ್ದೇಶ ಏನಂದರೆ, ಆ ಮೂಲೆಗಳಲ್ಲಿ ಇರ್ತಕ್ಕಂತಹ ಯಾವ ಸಾಮರ್ಥ್ಯ ಇಂಡಿಕೇಟ್ ಆಗುತ್ತೆ ಆ ಸಾಮರ್ಥ್ಯಕ್ಕೆ ನಾವು ಏನು ಮಾಡಬೇಕು, ಚಟುವಟಿಕೆಗಳನ್ನು ನೀಡ್ತಾ ಹೋಗಬೇಕಾಗುತ್ತೆ. ಬರೆಯುವ ಮೂಲೆಗೆ ಬಂದಾಗ ನಾವು ಏನು ಮಾಡ್ಬೋದು, ಒಂದಿಷ್ಟು ಮಕ್ಕಳಿಗೆ ನಾವು ಬರೆಸುವಂಥ ಕೌಶಲ್ಯ ಬೆಳೆಸಬೇಕಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ನನ್ನ ಅಭಿಪ್ರಾಯದ ಪ್ರಕಾರ ನಾವು ಅಲ್ಲಿ ಯಾವುದೇ ಕಲಿಕಾಂಶವನ್ನು ಹೇಳುವಂಥ ಅವಶ್ಯಕತೆ ಇರೋಲ್ಲ. ಯಾಕಂದರೆ ಅಲ್ಲಿ ಬರೆಯುವುದಕ್ಕೆ ಮಾಡತಕ್ಕಂಥ ಪೂರ್ವ ಸಿದ್ಧತೆ ಚಟುವಟಿಕೆಗಳಿಗೆ ಮಾತ್ರ ಅಲ್ಲಿ ಅವಕಾಶ ಇದೆ. ಹಾಗಾಗಿ ನಾವು ಕೆಲವು ಶಿಕ್ಷಕರು ಏನು ಮಾಡ್ತಾರೆ ಅಂದರೆ, ಭಾಳಷ್ಟು ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ. ಈ ಬರೆಯೋ ಮೂಲೆಯಲ್ಲಿ ನಮಗೆ ವರ್ಕು ಅಥವಾ ಅದು ಅಕ್ಷರಗಳನ್ನ ಹೆಂಗೆ ಕಲಿಸ್ಬೇಕು ಅಥವಾ ಬರಲಿಲ್ಲಂದ್ರೆ ಹೇಗೆ ಮಾಡಬೇಕು ಅನ್ನೋದು ಕೇಳ್ತಾರೆ. ಬಟ್ ಅಲ್ಲಿ ಕಲಿಸ್ತಕ್ಕಂಥದ್ದು ಏನೂ ಇರಲ್ಲ. ಅಲ್ಲಿ ಆ ಚಟುವಟಿಕೆ ಇರುತ್ತೆ. ಆ ಚಟುವಟಿಕೆ ಅಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನು ಬಳಸಿ ಮಾಡ್ತಕ್ಕಂಥ ಕೆಲಸ ನಮ್ದಾಗ. ನಂತರದ ಮತ್ತೆ ಸಮಸ್ಯೆಗಳನ್ನೇ ಹೇಳ್ತಾ ಹೋಗೋದಾದರೆ, ಅಲ್ಲಿ ವಿದ್ಯಾಪ್ರವೇಶದ ಕೈಪಿಡಿ ಇದನ್ನು ಕೊಟ್ಟಿದ್ದಾರೆ, ಕಲಿಕಾ ಹಾಳೆ ಅಂತೇಳಿ. ಈ ಕಲಿಕಾ ಹಾಳೆಯನ್ನು ಎಲ್ಲಿ ಮಾಡಬೇಕು ಅನ್ನೋದನ್ನು
ಇದರಲ್ಲಿ ಎಲ್ಲಿ ನಾವು ತೋರಿಸಿಲ್ಲ. ಅಲ್ಲಿ ಏನು ಕೊಟ್ಟಿದ್ದಾರೆ, ಅಭ್ಯಾಸ ಪುಸ್ತಕ ಇಂಥ ಪೇಜಿ ಇಂಥದ್ದು ಚಟುವಟಿಕೆ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಆದರೆ ಅಲ್ಲಿರ್ತಕ್ಕಂತಹ ಅಭ್ಯಾಸದ ಹಾಳೆಯನ್ನು ಯಾವ ಥರ ಮಾಡಬೇಕು ಅನ್ನೋದು ನಮಗೆ ಅಲ್ಲಿ ಸ್ಪಷ್ಟತೆ. 80 ಪೇಜಿ ಇರ್ತಕ್ಕಂಥ ವಿದ್ಯಾಪ್ರವೇಶದ ವಿದ್ಯಾಪ್ರವೇಶದ ಅಭ್ಯಾಸ ಪುಸ್ತಕ ಕೊಟ್ಟಿರೋದ್ರಿಂದ 3ನೇ ತರಗತಿ ಮಗು ಬಹು ಬೇಗನೆ ಮಾಡಿಬಿಡುತ್ತೆ. ಬಟ್ 1ನೇ ತರಗತಿ ಮಗು ಸ್ವಲ್ಪ ಸ್ಲೋ ಲರ್ನರ್ ಆಗಿ ಮಾಡುತ್ತೆ. 3ನೇ ತರಗತಿಗೂ 2ನೇ ತರಗತಿಗೂ ಮತ್ತು 1ನೇ ತರಗತಿಗೂ ಬೇರೆ ಡಿಫ್ರೆಂಟ್ ಆಗಿ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ ಆಗಿದೆ. ನಂತರ ಇನ್ನೂ ಕೆಲವೊಂದು ವಿಚಾರವನ್ನು ಹೇಳ್ಬೇಕಂತಂದ್ರೆ, ಇಲ್ಲಿ ಭಾಷಾಭಿವೃದ್ಧಿ ಅಂತ ಇದೆ. ಆ ಭಾಷಾಭಿವೃದ್ಧಿ ಅಂತಕ್ಕಂಥದ್ದು 3 ಕೌಶಲ್ಯಗಳ ಆಧಾರದ ಮೇಲೆ ಇದೆ. ಯಾವುದಿದೆ, ಆಲಿಸುವುದು ಮತ್ತು ಮಾತನಾಡುವುದು ಮತ್ತು ಅರ್ಥಗ್ರಹಿಕೆಯೊಂದಿಗೆ ಓದುವುದು ಮತ್ತು ಉದ್ದೇಶಿತ ಬರವಣಿಗೆ. ಈ 3 ಸಾಮರ್ಥ್ಯಗಳನ್ನು ಸೇರಿಸಿ ಒಂದೊಂದು ಸಾಮರ್ಥ್ಯಕ್ಕೆ ಒಂದಿಷ್ಟು ಚಟುವಟಿಕೆಗಳನ್ನು ಕೊಟ್ಟಂತ ಹೋಗಿದ್ದಾರೆ. ಅವುಗಳನ್ನು ಮಾಡೋದಕ್ಕಿಂತ ಭಾಷಾಭಿವೃದ್ಧಿ ಅಂತ ಕೊಟ್ಟು ಒಂದು 2-3 ಅಥವಾ 3-4 ಚಟುವಟಿಕೆಯನ್ನು ಕೊಟ್ಟಿದ್ರೆ ಶಿಕ್ಷಕರಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಾ ಇತ್ತು ಮತ್ತು ಮಕ್ಕಳಿಗೆ ಹೇಳೋದಕ್ಕೂ ಅನುಕೂಲ. ಈ ವಿದ್ಯಾಪ್ರವೇಶ ಕೈಪಿಡಿಯಲ್ಲಿ ಮುಖ್ಯವಾಗಿ 2 ಭಾಗಗಳು ಬರ್ತವೆ. 1ನೇ ಭಾಗದಲ್ಲಿ ಇರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ವಿದ್ಯಾಪ್ರವೇಶಿಯ ಚಿತ್ರಣ ಅಲ್ಲಿದೆ. ಆ ವಿದ್ಯಾಪ್ರವೇಶದ ಚಿತ್ರಣವನ್ನು ಅಂದರೆ ಭಾಗ 1 ನಾವು ಸಂಪೂರ್ಣವಾಗಿ ಅದನ್ನೆಲ್ಲ ನಾವು ದೀರ್ಘವಾಗಿ ಓದಿದರೆ ನಾವು ಪ್ರತಿನಿತ್ಯ ಹೋಗ್ತಕ್ಕಂತಹ ಚಟುವಟಿಕೆಗೆ ಒಂದು ಅರ್ಥ ಬರುತ್ತೆ. ಅರ್ಥಗ್ರಹಿಕೆಯೊಂದಿಗೆ ಅಥವಾ ಅರ್ಥಯುಕ್ತವಾಗಿ ನಾವು ಮಾಡಬೇಕು ಅಂದರೆ ಭಾಗ 1 ನಾವು ಕಂಪಲ್ಸರಿ ಓದಬೇಕಾಗುತ್ತೆ. ನಂತರ ಆ ಒಂದು ಸಾಮರ್ಥ್ಯಗಳಿಗೆ ತಕ್ಕ ಹಾಗೆ 3 ಅಭಿವೃದ್ಧಿಗಳ ಪ್ರಕಾರವಾಗಿ ನಮ್ಮ ತರಗತಿ ಕೋಣೆಯನ್ನು ನಾವು NEP ಅಡಿಯಲ್ಲಿ ಅಥವಾ ನಿಪುಣ ಭಾರತದ ಅಡಿಯಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ನಮ್ಯವಾಗಿ ನಮ್ಮ ತರಗತಿ ಕೊಠಡಿಯನ್ನು ನಾವು ಏನು ಮಾಡಬೇಕಾಗುತ್ತೆ. ಅದರ ಪ್ರಕಾರ ಹೋಗೋದಾದರೆ ಕೆಲವೊಂದಿಷ್ಟು ಚಟುವಟಿಕೆಗಳು ನಮ್ಮ ತರಗತಿ ಮಕ್ಕಳಿಗೆ ಹೊಂದಾಣಿಕೆ ಆಗದೇ ಇದ್ದರೆ ನಾವು ಅದೇ ಸಾಮರ್ಥ್ಯಕ್ಕೆ ತಕ್ಕನಾಗಿರ್ತಕ್ಕಂತಹ ಪೂರಕ ಚಟುವಟಿಕೆಗಳನ್ನು ಮಾಡಿದ್ರೂ ಅಲ್ಲಿ ಬರುತ್ತೆ. ಹಾಗಾಗಿ ನಾವು ಕೈಪಿಡಿ ಅಂತಕ್ಕಂಥದ್ದು ಅದೊಂದು ಮಾದರಿ ಅಷ್ಟೇ. ಆದರೆ ನಮ್ಮ ಸ್ಥಳೀಯವಾಗಿ ಇರ್ತಕ್ಕಂತಹ ಒಂದು ವಸ್ತುಗಳನ್ನು ಬಳಸಿ ನಾವು ಇದು ಒಂದು ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಇನ್ನು ಕಲಿಕಾ ಮೂಲಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಮೆಟೀರಿಯಲ್ಸ್ಗಳ ಬಗ್ಗೆ ಹೇಳೋದಾದರೆ, ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ನಲಿಕಲಿ ಕಿಟ್ಟು, ENK ಕಿಟ್ಟು ಮತ್ತು ಗಣಿತ ಕಿಟ್ಟು ಮತ್ತು ಸ್ಥಳೀಯವಾಗಿ ಲಭ್ಯವಾಗಿರ್ತಕ್ಕಂತಹ ಹುಣಸೆ ಬೀಜ, ಕಲ್ಲು, ಎಲೆಗಳು ಈ ಥರದ ಸಂಗ್ರಹಿಸಿಕೊಳ್ಳಲು ಮಾಡಬಹುದು. ನಂತರ ನಮ್ಮ ಶಾಲೆಯ ಶಿಕ್ಷಕರ ಮತ್ತು ಮುಖ್ಯಗಳ ಒಂದು ಸಹಾಯದಿಂದ ಗೊಂಬೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಕ್ರಾಫ್ಟ್ ವರ್ಕ್ಸ್ಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೋದಾಗಿದೆ. ನಂತರ ಕಲಿಕಾ ಮೂಲಗಳಿಗೆ ಸಂಬಂಧಪಟ್ಟಂತೆ ನಾನು ಮಾಡಿರೋ ಪ್ರಕಾರ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಅಂದರೆ ಚೇರು, ಕೋಲುಗಳನ್ನು ಬಳಸಿ ನಾನು ಒಂದು ರ್ಯಾಕ್ಸ್ ಥರ ಮಾಡಿದ್ದೇನೆ. ಆ ಥರ ನಾವು ಅನೇಕ ವಸ್ತುಗಳನ್ನು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನೇ ಬಳಕೆ ಮಾಡಿಕೊಂಡು ಮಾಡ್ಬೋದಾಗಿದೆ.